ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಮಲ್ಲು ದೇಸಾಯಿ ಅಂತೇಳಿ, ಬೆಳಗಾಂ ಡಿಸ್ಟಿಕ್ ರಾಮದುರ್ಗ ತಾಲೂಕು ಬೆಟ್ಕುರ್ಕಿ. ಇವತ್ತು ಈ ವಿಡಿಯೋ ಏನು ಹಾಕಾಯ್ತಲ್ಲ, ಇದು ನಾ ಕಟ್ತಕ್ಕಂಥ ಕಬ್ಬಿನ ಗಾನದ ಕನ್ಸ್ಟ್ರಕ್ಷನ್ದ ವಿಡಿಯೋ ಐತಿ. ಇದು ಕಟ್ಟುವಾಗಿಂದ ವಿಡಿಯೋಗಳು, ಇವು ಒಲಿ ರೆಡಿ ಮಾಡೋವಾಗಿಂದ ವಿಡಿಯೋಗಳು, ಫೋಟೋಗಳು ಅಷ್ಟೇ ಉಳಿದಾವು. ಬೇರೆ ಫೋನ್ ಚೇಂಜ್ ಮಾಡಿದ್ದಕ್ಕೆ ನನ್ನ ಹಳೆ ಫೋನ್ನಾಗಿನ ಬ್ಯಾಕಪ್ ಯಾವೂ ಬಂದಿಲ್ಲ. ಕೆಲವೊಂದು ಫೋಟೋಸ್ಗಳ ಮನಿ ಫೋನ್ನಾಗಿತ್ತು, ಅದ್ರೊಳಗಿನ ಫೋಟೋ ಮಾಡಿ ವಿಡಿಯೋ ಮಾಡತ್ತೀನಿ. ಇದು ಟೋಟಲಾಗಿ ಈ ಗಾನದ ಮನಿ ಅಂದ್ರೆ ಬೆಲ್ಲದ ಗಾನ ಹಾಕ್ಬೇಕಂತಂದ್ರೆ ನಾ ಏನು ವಿಚಾರ ಮಾಡಿದಾಗ ಇಷ್ಟು ಪ್ರಮಾಣದೊಳಗೆ ದುಡ್ಡು ಇದಕ್ಕೆ ಬೇಕಾಕೈತೆ ಅಂತ ನನಗೆ ಗೊತ್ತಿದ್ದಿಲ್ಲ. ಹಂಗೆ ಏನೋ ಒಂದು ಹುಮ್ಮಸ್ನಾಗ ಸ್ಟಾರ್ಟ್ ಮಾಡ್ಬೇಕಂತ ಸ್ಟಾರ್ಟ್ ಮಾಡೀನಿ. ಸ್ಟಾರ್ಟ್ ಮಾಡಿ ಎಲ್ಲ ಕನ್ಸ್ಟ್ರಕ್ಷನ್ ಮುಗಿಸಿ ಮಷಿನು ಎಲ್ಲ ತರಿಸಿ ಫಿಟ್ಟಿಂಗ್ ಮಾಡಿ ಟೆಸ್ಟಿಂಗ್ ಮಾಡೋಕೆ ಇಂಜಿನಿಯರ್ ಸರ್ ಬಂದಿದ್ದರು, ಮಹೇಶ್ ಪಾಟೀಲ್ ಸರ್ ಅಂಥೇಳಿ. ಇವರು ಕೊಲ್ಲಾಪುರಿಂದ ಕಂಪ್ನಿಯಿಂದ SM ಕರಸ್ಗಾರ ಆಗ್ರೋ ಇಂಡಸ್ಟ್ರಿಯಿಂದ ನಾವು ಮಷಿನ್ ತೊಗೊಂಡಿದ್ನಿ. ಟೆಕ್ನಿಷಿಯನ್ ಅವ್ರ ಕಡೆಯಿಂದನೇ ಬಂದು ಇದು ಮಷಿನ್ ಫಿಟ್ ಮಾಡಿ ಅಲೈನ್ಮೆಂಟ್ ಮಾಡಿ ಫಿಕ್ಸ್ ಮಾಡಿ ಕೊಟ್ಟೋಗ್ಯಾರ ನಮಗೆ. ಈಗ ಇದ್ರಾಗ ನೋಡ್ಬೋದು ನೀವು, ಅಲೈನ್ಮೆಂಟ್ ಮಾಡತ್ತಾರ ಅವ್ರು. ಅದು ಅಡ್ಜಸ್ಟ್ಮೆಂಟ್ ಇರ್ತೈತಿ, ಕಬ್ಬಿನ ಶಿಪ್ಪಿ ಒಳಗೆ ಜ್ಯೂಸ್ ಎಷ್ಟು ಪ್ರಮಾಣ ತೆಗಿಬೇಕಂತೇಳಿ ಅದನ್ನ ಅವ್ರು ಸೆಟ್ಟಿಂಗ್ ಮಾಡತ್ತಾರೆ. ಈಗ ಇದನ್ನು ಸೆಟ್ಟಿಂಗ್ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ, ಹಂಗೆ ಕಬ್ಬು ಒಳಗೆ ಕೊಟ್ಟಿವಂದ್ರೆ ಕಬ್ಬಿನೊಳಗೆ ಶಿಪ್ಪಿ ಒಳಗೆ ಜಾಸ್ತಿ ಹಾಲು ಉಳಿತೈತಿ. ಈಗ ಅವರ ಸರ್ ಅಲೈನ್ಮೆಂಟ್ ಸೆಟ್ಟಿಂಗ್ ಮಾಡತ್ತಾರೆ. ಇದನ್ನು ಈ ಸೆಟ್ಟಿಂಗ್ ಆದಮೇಲೆ ಟ್ರಯಲಿಂಗ್ ಕೊಟ್ಟು ಹೋಗ್ಬೇಕಾಗಿತ್ತು ಅವರು. ಇವತ್ತು ಅವರ ಕೊಲ್ಲಾಪುರಕ್ಕೆ ಹೋದರು, 8ನೇ ತಾರೀಕು ಜನವರಿ. ನಾ ಈ ಕಬ್ಬಿನ ಗಾನ ಹಾಕ್ಬೇಕಂತ ವಿಚಾರ ಮಾಡಿದ್ದೇನಿತ್ತಲ್ಲ, 1.5 ವರ್ಷದಿಂದನೇ ಹಾಕ್ಬೇಕಂತ ವಿಚಾರ ಮಾಡಿ ಎಲ್ಲ ಬ್ಯಾಂಕ್ ಲೋನ್ ತೊಗೊಂಡು ಇದನ್ನು ಸ್ಟಾರ್ಟ್ ಮಾಡೀನಿ. ಪ್ರೊಡಕ್ಷನ್ ಏನೈತಿ, ಈಗ ತಿಂಗಳ 15 ತಾರೀಕು ನಂತರ, ಸಂಕ್ರಾಂತಿ ನಂತರ ಪ್ರೊಡಕ್ಷನ್ ಸ್ಟಾರ್ಟ್ ಆಗೈತಿ. ಮೊನ್ನೆ ಒಂದು ಸ್ವಲ್ಪ ಟೆಸ್ಟಿಂಗ್ ಮಾಡಿ ಟ್ರಯಲಿಂಗ್ ಮಾಡಿದ್ವಿ. ಅದ್ರೊಳಗೆ ಒಂದು ಸ್ವಲ್ಪ ಮಷಿನಿದ್ದ ಒಂದು ಸ್ವಲ್ಪ ಅಲೈನ್ಮೆಂಟು ಸೆಟ್ಟಿಂಗ್ಸ್ ವೇರಿಯೇಷನ್ ಆಗಿತ್ತು. ಅದನ್ನ ಅವರು ಕೊಲ್ಲಾಪುರಕ್ಕೆ ಮಷಿನ್ ರಿಟರ್ನ್ ತೊಗೊಂಡೋಗಿ ಮತ್ತೆ ರೆಡಿ ಮಾಡ್ಕೊಂಡು ವಾಪಸ್ ತೊಗೊಂಬಂದು ಇಲ್ಲಿ ಫಿಟ್ ಮಾಡಿ ಇವತ್ತು ಟೆಸ್ಟಿಂಗ್ ಕೊಟ್ಟು ಹೋದರು. ಜನವರಿ 8ನೇ ತಾರೀಕು ಇವತ್ತು. ಈಗ ನೋಡ್ಬೋದು, ಇದಕ್ಕೆ ಕಬ್ಬು ಹಾಕಾತ್ತೆ ನಾನು. ಈ ಕಬ್ಬು ಏನು ಹಾಕಾಯ್ತಿಲ್ಲ, ಇಲ್ಲೇ ಮೈಸೂರ ನಾವು ಕೂಡ ಕಬ್ಬನ್ನ ಹಾಕಿದ್ವಿ. ಕಬ್ಬು ಹಾಕಿದ್ಮೇಲೆ ಅದು ಸೆಟ್ಟಿಂಗ್ ಸ್ವಲ್ಪ ಇಟ್ಟಿದ್ರು, ಯಾವ ಥರ ಬರ್ತೈತಿ ಅಂತ ಟೆಸ್ಟ್ ಮಾಡಿ ನಮಗೆ ತೋರ್ಸಕ್ಕಂತೇಳಿ. ಈಗ ಫಸ್ಟ್ ಹಾಕಿದಾಗ ಏನಾಕೈತಿ, ಬಾರ್ ಬಂತು. ಈಗ ನೋಡ್ಬೋದು ನೀವು, ಈ ಕಬ್ಬ ಈಗ ಅಲ್ಲಿಂದ ಟ್ರಾಲಿ ಒಳಗಿಂದ ಕೇನ್ ಕ್ಯಾರಿಯರ್ ಅಂತ ಕರಿತೀವಿ ಹಿಂದ್ಗಡೆ ಇರೋದು. ಇದು ಕಂಪ್ಲೀಟ್ ವಿಡಿಯೋನ ಪೂರ್ತಿ ಬೆಲ್ಲ ಪ್ರೊಡಕ್ಷನ್ ಈಗ ಸ್ಟಾರ್ಟ್ ಮಾಡ್ತೀವಲ್ಲ ಈ ವಾರದಾಗ, ಆವಾಗ ನಿಮಗೊಂದು ವಿಡಿಯೋ ಹಾಕ್ತೀನಿ. ನಾವು ಕಂಪ್ಲೀಟಾಗಿ ಆರ್ಗ್ಯಾನಿಕ್ ಪ್ರೊಸೆಸ್ ಮ್ಯಾಗ ಬೆಲ್ಲ ಅಂಕರು ರೆಡಿ ಮಾಡೋಕ್ಕಾಗಂಗಿಲ್ಲ. ಯಾಕಪ್ಪ ಉದ್ದೇಶ ಅಂತಂದ್ರೆ, ಕಬ್ಬನ್ನು ಆರ್ಗ್ಯಾನಿಕ್ ಅಂದ್ರೆ ಸಾವಯವ ಕೃಷಿ ಮುಖಾಂತರ ಬೆಳೆದಂಥ ಕಬ್ಬುಗಳನ್ನು ಗಾನದಲ್ಲಿ ನುರಿಸಿ ಮಾಡಿದ್ರೆ ಮಾತ್ರ ಆರ್ಗ್ಯಾನಿಕ್ ಬೆಲ್ಲ ಅಂತ ಕರೀತಾರೆ. ನಾವು ಮಾಡ್ತಾ ಇರೋದೇನು, ಬೆಲ್ಲ ಮಾಡೋ ಪ್ರೊಸೆಸ್ ಎಲ್ಲ ಕೆಮಿಕಲ್ ಫ್ರೀ ಆಗಿ ಮಾಡ್ತೀವಿ. ಕೆಮಿಕಲ್ ಫ್ರೀ ಜಾಗ್ರಿ ಅಂತ ಕರಿತೀವಿ. ಅಂದ್ರೆ ಕಬ್ಬನ್ನು ನಾವು ಏನು ಮಾಡ್ತೀವಿ, ತೊಗೋಬೇಕಾರೆ ರೈತರ ಕಡೆಯಿಂದ ಅವರು ಕೆಮಿಕಲ್ ಹಾಕಿ ಬೆಳೆಸಿರ್ತಾರೆ, ಗೊಬ್ಬರ ಹಾಕಿ ಬೆಳೆಸಿರ್ತಾರೆ. ಗೊಬ್ಬರ ಮತ್ತು ಕೆಮಿಕಲ್ ಹಾಕ್ಲಿಕ್ಕಂದ್ರೆ ಇಳುವರಿ ಬರೋಂಗಿಲ್ಲ. ಮತ್ತು ನಾವು ಮಾಡ್ತಕ್ಕಂಥ ಬೆಲ್ಲದ ಪ್ರೊಡಕ್ಷನ್ ಒಳಗೆ ಏನು ಮಾಡ್ತೀವಿ, ಕೆಮಿಕಲ್ ಜಾಸ್ತಿ ಯೂಸ್ ಮಾಡೋಂಗಿಲ್ಲ. ಕೆಮಿಕಲ್ ಫ್ರೀಯಾಗಿ ನಾವು ಬೆಲ್ಲವನ್ನು ರೆಡಿ ಮಾಡ್ಬೇಕಂತ ಮಾಡೀವಿ. ಇದಕ್ಕೆ ನಾನು ಹೆಸರು ಸೆಲೆಕ್ಟ್ ಮಾಡ್ಕೊಂಡಿದ್ದು ಬೆಳಗಾವಿ ಜಾಗ್ರಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂತ. ಇದು ಉದ್ಯಮ ರಿಜಿಸ್ಟ್ರೇಷನ್ ಒಳಗೂ ಅದೇ ಥರ ರಿಜಿಸ್ಟ್ರೇಷನ್ ಮಾಡ್ಕೊಂಡೀನಿ. ಮತ್ತು ಫುಡ್ ಸೆಕ್ಯೂರಿಟಿ ಲೈಸೆನ್ಸನ್ನು ತೊಗೊಂಡಿನಿ. 2 ರಿನ್ಯೂವಲ್ ಕೂಡ ಆಗ್ಯಾವ ನಾನು. ಈಗ ನೋಡ್ಬೋದು, ಈ ಥರ ಇದು ಸೆಟ್ ಬಿಫೋರ್ ಸ್ವಲ್ಪ ಸೆಟ್ಟಿಂಗ್ ಇಟ್ಟಿದ್ದಕ್ಕೆ ಈ ಥರ ಬಾರ್ ಬರತ್ತಿತ್ತು. ಆಮೇಲೆ ಇದ್ರೊಳಗೆ ಜ್ಯೂಸೂ ಕಡಿಮೆ ಪ್ರಮಾಣದಾಗ ಬರತ್ತಿತ್ತು. ಯಾಕಪ್ಪ ಈ ರೀತಿ ಕಬ್ಬಿನ ಜ್ಯೂಸ್ ಕೆಳಗಡೆ ವೇಸ್ಟ್ ಮಾಡಾಕತ್ತೀರ ಅಂತಂದ್ರೆ, ಇದ್ರೊಳಗೆ ಜಂಗ್ ಇರ್ತೈತಿ, ಹೊಸ ಮಷಿನ್ ಇರೋದ್ರಿಂದ ಜಂಗ್ ಇರುತ್ತಲ್ಲ, ಅದನ್ನ ಯಾವುದೇ ರೀತಿಯಿಂದ ಕುಡಿಬಾರ್ದು. ಮತ್ತು ಅದರಿಂದ ಬೆಲ್ಲನೂ ರೆಡಿ ಮಾಡಬಾರ್ದು. ಸ್ಟಾರ್ಟಿಂಗು ಒಂದು ಸ್ವಲ್ಪ ಕಬ್ಬನ್ನು ಹಾಕಿ ಅದನ್ನು ಮಷಿನ್ ಒಳಗೆಲ್ಲ ಜಂಗ್ ಅದು ಹೊರಗಡೆ ಹೋಗೋ ಮಟ್ಟ, ಈಗ ಲೇತ್ ಮಿಷಿನ್ ಒಳಗೆ ವರ್ಕ್ ಮಾಡಿರ್ತಾರಲ್ಲ, ಕೆಬ್ಬಿನ ಚೂರುಗಳು ಯಾವುದು ಬರಬಾರ್ದಂತೆ. ಇದನ್ನು ಇದೇನೈತಿ ಕ್ಲಚ್, ಇದು ಹಿಂದಿಂದ ಕೇನ್ ಕ್ಯಾರಿಯರ್ನ ಸ್ಟಾಪ್ ಮಾಡೋ ಕ್ಲಚ್. ಈಗ ಸ್ಟಾಪ್ ಮಾಡಿದ್ನಿ ನಾನು. ಈ ಕಬ್ಬುಗಳೆಲ್ಲ ಅದರೊಳಗೆ ಹಾಕಿ ಈಗ ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ ಮಾಡೋಣ, ಏನಾಗ್ತೈತಿ, ಈ ಕಬ್ಬು ಕ್ರಶ್ ಆಗಿ ಮುಂದ್ಗಡೆ ಬರುತ್ತೆ. ಈಗ ಅದನ್ನು ಲಾಕ್ ಮಾಡಿದೆನಲ್ಲ, ಇಲ್ಲಿ ಬರ್ತೈತೆ ನೋಡಿರಿ ಹೊರಗೆ. ಈಗ ಸ್ಟಾರ್ಟ್ ಆಗ್ತದೆ, ಕಬ್ಬು ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈಗ ನೋಡ್ಬೋದು ನೀವು, ಫಸ್ಟ್ ಬಾರ್ ಬಂದಿತ್ತು. ಈಗ ಸೆಟ್ಟಿಂಗ್ ಮಾಡಿದ ನಂತರ ಎಷ್ಟು ಸಣ್ಣ ಪ್ರಮಾಣವಾಗಿ ಒಡೆದು ಬರುತ್ತೆ ನೋಡಿರಿ. ಇದ್ರೊಳಗೆ ಶಿಪ್ಪಿ ಒಳಗೆ ಹಾಲಿನ ಪ್ರಮಾಣ ಭಾಳ ಉಳಿಯಲ್ಲ, ಕಂಪ್ಲೀಟಾಗಿ ಒಣ ರೀತಿಯ ಕೈಯಾಗಿ ಬರ್ತೈತಿ. ಹಿಡಿದು ನೋಡ್ಬೋದು ನೀವು, ಟಚ್ ಮಾಡಿ ನೋಡಿದರೆ ಇದ್ರೊಳಗೆ ಯಾವುದೇ ರೀತಿ ನಮ್ಗೆ ಕಾಣಿಸಂಗಿಲ್ಲ. ಇನ್ನೂ ಇದಕ್ಕಿನ್ನೂ ಸಣ್ಣ ಮಾಡ್ಬೋದು ನಾವು. ಸರ್ನ ಏನು ಕೇಳ್ತೀನಿ ಅಂತಂದ್ರೆ ಅವರು ಸಿಟ್ಟಿಗೆ ಬಂದರು,
ಇನ್ನೊಂದು ಸ್ವಲ್ಪ ಸಣ್ಣ ಮಾಡೋಣ್ರಿ ಸರ್ ಅಂತಾನೆ. ಅವ್ರೇನಂದರು, ಇನ್ನೂ ಇಲ್ಲ ಕಬ್ಬು ಸ್ವಲ್ಪ ಹಾಕಿವಲ್ಲ, ಫುಲ್ ಲೋಡ್ ಹಾಕಿದ ನಂತರ ಬರ್ತೈತಿ, ಈಗ ಬೇಡ ಬೇಡ ಇಷ್ಟೇ ಇರಲಿ, ನೀವು ಬೇಕಾದ್ರೆ ನೆಕ್ಸ್ಟ್ ಮಾಡ್ಕೊರಿ ಅಂತ ಹೇಳಿದ್ರೆ. ನೀವು ನಮ್ಮ ಫ್ರೆಂಡ್ ವಿಠಲ್ ಅಂತೇಳಿ, ಇವನು ಇದಕ್ಕೆ ಕನ್ಸ್ಟ್ರಕ್ಷನ್ ಮಾಡಿದ, ಇದನ್ನೆಲ್ಲ ಕಟ್ಟಡ ಕಟ್ಟಿ ಕೊಟ್ಟವ. ಮತ್ತು ಇದಕ್ಕೆ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಇದಕ್ಕೆ ಫ್ಯಾಬ್ರಿಕೇಷನ್ ವರ್ಕ್ ಮಾಡಿದ್ದ, ಮ್ಯಾಗಿಂದ ವರ್ಕ್ ಎಲ್ಲ ಮಾಡಿದ್ದ ಮಾದೇಶ ಕಂಬಾರ್ ಅಂತೇಳಿ ನಮ್ಮ ಫ್ರೆಂಡ, ಅವ್ರದ್ದು ಗ್ಯಾರೇಜ್ ಐತಿ ಇಲ್ಲಿ, ಜಯ ಹನುಮಾನ್ ಇಂಜಿನಿಯರಿಂಗ್ ವರ್ಕ್, ಅವ್ರು ಕೆಲಸ ಮಾಡಿಕೊಟ್ರ. ನೋಡ್ಬೋದು ಎಷ್ಟು ಚೆನ್ನಾಗಿ ವರ್ಕ್ ಮಾಡಿಕೊಟ್ರ ಅಂತೇಳಿ ಮ್ಯಾಗ. ಇದು ಪೂಜಾ ಕಾರ್ಯಕ್ರಮ ಮಾಡಿ ಇದಕ್ಕಷ್ಟ ಎಲ್ಲ ಕರೆಂಟ್ ಪರ್ಮಿಷನ್ ಎಲ್ಲ ತೊಗೊಂಡಿವಿ. ಇದಕ್ಕೆ ಎಷ್ಟು HP ಪರ್ಮಿಷನ್ ತೊಗೊಂಡಿಲ್ಲ, ಇದಕ್ಕೆ ರಿಕ್ವೈರ್ಡ್ ಇರತಕ್ಕಂಥ ಅಷ್ಟು HP ಪರ್ಮಿಷನ್ ತೊಗೊಂಡಿನಿ. ಟ್ರಾನ್ಸ್ಫಾರ್ಮರು ಇಲ್ಲಿ ಪ್ಲ್ಯಾಂಟ್ ನಿಯರನ್ನು ಫಿಕ್ಸ್ ಮಾಡ್ಕೊಂಡಿವಿ, ಅಲ್ಲೇ ಐತಿ, ಮುಂಚೆಯಿಂದನೂ ಅಲ್ಲೇ ಐತೆ. ಆ ಥರ ನಿಯರನ್ನು ನಾನು ಇದನ್ನು ಬಿಲ್ಟ್ ಮಾಡ್ಕೊಂಡಿದ್ನಿ. ನಿಯರ್ ಬೈ ರೋಡ್ ಐತಿ. ಅವತ್ತು ಪೂಜಾ ದಿವಸ ಸಿಂಪಲಾಗಿ ಪೂಜೆ ಮಾಡಿ ಓಪನಿಂಗ್ ಮಾಡಿದ್ವಿ. ಯಾಕಂತಂದ್ರೆ ಇನ್ನೂ ಸ್ವಲ್ಪ ಕೆಲಸ ಬಾಕಿ ಇತ್ತು, ಮ್ಯಾಲೆ ಶೀಟ್ ಹಾಕೋದು ಸೈಡ್ ಇದಂತ, ಮುಂದೆ ದಿವಸ ಇರೋಂಗಿಲ್ಲ, ಮುಹೂರ್ತ ಇರೋಂಗಿಲ್ಲ ಅಂತೇಳಿ ಇದು ಮಾಡ್ಕೊಂಡು ಮುಂದಕ್ಕೆ ಕೆಲಸ ಜಲ್ದಿ ಸ್ಟಾರ್ಟ್ ಮಾಡ್ಬೇಕಾಗಿತ್ತಲ್ಲ, ಸೀಸನ್ ಮುಗಿತೈತೆ ಅಂತೇಳಿ. ಇದು ಅವತ್ತು ಪೂಜೆ ಮಾಡ್ತಕ್ಕಂಥ ಟೈಮ್ದಾಗ ನನ್ನ ಮಗನ ಕಡೆ ಫೋನ್ ಕೊಟ್ಟಿದ್ನಿ, ಲಕ್ಷ್ಮಣ್ ಕಡೆ. ಅವ ವಿಡಿಯೋ ಮಾಡ್ಯಾನ, ಹೆಂಗೆ ಮಾಡ್ಯಾನೋ ಗೊತ್ತಿಲ್ಲ ಹುಡುಗ, ಒಂದು ಸುತ್ತಕ್ಕೆ ಮಟ್ಟಿಗೆ ಮಾಡ್ಯಾನ. ಜಾಸ್ತಿ ಅಂತಂದ್ರೆ ಈಗ 2ನೇ ತೆಕ್ಕೊ, ನಾವು ಸಾಲಿಗೆ ಜಾಸ್ತಿ ಏನು ಇರ್ತಿರ್ಲಿಲ್ಲ. ಇದು ಪೂಜಾ ಕಾರ್ಯಕ್ರಮ ಮುಗಿದ ನಂತರ ಅವತ್ತು ಮಷಿನ್ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಒಂದು ಸ್ವಲ್ಪ ಕರೆಂಟ್ ಇರಲಿಲ್ಲ, ಲೈಟಿಂಗ್ ಟೈಮಿಂಗ್ ಆಗಿತ್ತು, ಟೈಮಿಂಗ್ ಹೋಗಿದ್ವು. ಇನ್ನು 24 hours ಕನೆಕ್ಷನ್ ತೊಗೊಂಡಿಲ್ಲ ನಾವು. ಇದಕ್ಕೆ ಇಂಡಸ್ಟ್ರಿ L5 ಅಂತೇಳಿ ಶಾಂಕ್ಷನ್ ಕೊಡ್ತಾರೆ, LT5 ಅಂತೇಳಿ. ಅಂದ್ರೆ ಇಂಡಸ್ಟ್ರಿ ಮಾಡಲಿಕ್ಕೆ ಇದಕ್ಕೆ ಪರ್ಮಿಷನ್ ಕೊಡ್ತಾರೆ. ಇದ್ರೊಳಗೆ ನಮ್ಮ ಮಿಸ್ಸಸ್ ಅವರು ಇದಕ್ಕೆ ಭಾಳ ಸಪೋರ್ಟ್ ಮಾಡಿದ್ರೆ, ಫ್ಯಾಮ್ಲಿಯವ್ರ ಸಪೋರ್ಟ್ ಇದ್ರನ್ನ ಏನಾರು ಮಾಡೋಕ್ಕೆ ಸಾಧ್ಯ ಇರ್ತೈತಲ್ಲ, ಹಂಗೆ ನನ್ನ ಜೊತೆ ಸದಾ ಏನು ಮಾಡ್ತಕ್ಕಂಥ ಎಲ್ಲ ಕೆಲಸಗಳಿಗೂ ಸಪೋರ್ಟ್ ಮಾಡ್ತಾರೆ, ಸಪೋರ್ಟಿವ್ ಆಗಿದ್ದಾರೆ. ಅವತ್ತು ಪೂಜಾ ಕಾರ್ಯಕ್ರಮ ಮುಗಿದ ನಂತರ ಲೈಟ್ ಇರಲಿಲ್ಲ. ನೆಕ್ಸ್ಟ್ ಮಾರ್ನಿಂಗ್ ಬಂದು ಮಾರ್ನಿಂಗ ಟೆಸ್ಟ್ ಮಾಡ್ಕೊಂಡಿವಿ. ಇದು ಪೂಜಾ ಕಾರ್ಯಕ್ರಮಕ್ಕೆ ಸಿಂಪಲ್ಲಾಗಿ ಯಾರಿಗೂ ಹೇಳಿರಲಿಲ್ಲ, ಒಂದು 5-6 ಜನಕ್ಕೆ ಅಷ್ಟೇ ಹೇಳಿದ್ವಿ. ಇದು ನೆಕ್ಸ್ಟ್ ಈಗ ಯುಗಾದಿ ನಂತರ ಏನು ಮಾಡ್ಬೇಕಂತ ಇದು ಮಾಡಿದ್ವಿ, ಕಂಪ್ಲೀಟ್ ಸೀಸನ್ ಸ್ಟಾರ್ಟ್ ಮಾಡ್ಬೇಕಂತ ಐತಿ. ಅವಾಗೆಲ್ಲಿ ಕಬ್ಬು ಸಿಗ್ತಾವಪ್ಪ ಅಂತ ಏನು ಕೇಳಬೇಡ್ರಿ, ಬೇರೆ ಕಡೆ ಅದೊಂದು ವ್ಯವಸ್ಥೆ ಮಾಡೀನಿ ಕಬ್ಬಿಗೆ. ಇದು ಲೈಟ್ ಬಂದ ತಕ್ಷಣ ಲೈಟ್ ಹಾಕಿ ಚೆಕ್ ಮಾಡ್ಕೊಂಡ್ವಿ. ನೋಡ್ಬೋದು ಇದು ಯಾವ ರೀತಿ ಒಳಗೆ ಸೆಡ್ ಪೂರಾ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಮುಗಿಸ್ಕೊಂಡ್ವಿ ಅಂತೇಳಿ. ಮರುದಿವ್ಸ ಪೂಜೆ ಆದ ಮರುದಿವ್ಸ